Hello, my dear competitive soldiers in exam coachmate ಚಾನಲ್ಗೆ ಸ್ಟೂಡೆಂಟ್ಸ್, ನೀವು ಪ್ರತಿನಿತ್ಯ ಓದ್ತಾ ಇರ್ತೀರಾ, ಪ್ರಚಲಿತ ಘಟನೆಗಳ ಬಗ್ಗೆ ಓದ್ತಾ ಇರ್ತೀರಾ, ನ್ಯೂಸ್ ಪೇಪರ್ ಓದ್ತಾ ಇರ್ತೀರಾ, ಜಾಬ್ಗೋಸ್ಕರ ಓದ್ತಾ ಇರ್ತೀರಾ ಅಂತ ನೀವೆಲ್ಲರೂ ಓದ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತು. ಆದರೆ ನೀವು ಎಲ್ಲಿ ಕೋಚಿಂಗನ್ನು ಪಡಿಬೇಕು, ಎಲ್ಲಿ ಟೆಸ್ಟ್ ಸೀರೀಸನ್ನು ತೆಗಿಬೇಕು, ಯಾವ ಒಂದು ಬುಕ್ಸನ್ನು ಓದಬೇಕು, ಯಾವ ರೀತಿ ಕರೆಂಟ್ ಅಫೇರ್ಸನ್ನು ನಾವು ಓದಬೇಕು, ಕರೆಂಟ್ ಅಫೇರ್ಸ್ಗೆ ಯಾವ ಬುಕ್ಕ ಉತ್ತಮ, ನಮ್ಮ ಡೈಲಿ ಸ್ಟಡಿಗೆ ಯಾವ ಬುಕ್ಕ ಉತ್ತಮ, ಯಾವ ಜಾಬ್ಗೆ ಯಾವ ಪುಸ್ತಕ ಓದಬೇಕು, ಯಾವ ರೀತಿ ಯಾವ ಜಾಬ್ಗೆ ಯಾವ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಹೆಚ್ಚು ಕ್ವಶನ್ ಪೇಪರಲ್ಲಿ ಬರ್ತವೆ ಪ್ರಶ್ನೆಗಳು, ಇವೆಲ್ಲದರ ಬಗ್ಗೆ ನಾವು ನೋಡಬೇಕಾದ್ರೆ ಒಂದು ಕರೆಂಟ್ ಅಫೇರ್ಸ್ ಬೇಸ್ ಅಂತಲೇ ಹೋಗೋಣ. ಫಸ್ಟು ಕರೆಂಟ್ ಅಫೇರ್ಸ್ ಬೇಸ್ ಅಂತ ಬಂದಾಗ ಒಂದು ಮಾರ್ಕೆಟ್ಗೆ ತುಂಬ ಅತ್ಯದ್ಭುತವಾದ ಒಂದು ಪುಸ್ತಕ ಬರ್ತಾ ಇದೆ. ಅದರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಆ ಪುಸ್ತಕನ ಪೂರ್ತಿ 1 ಇಯರ್ ಎಲ್ಲಿಂದ ಅಂದರೆ ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಪೂರ್ತಿ 2025 ಏನು ಇದೆಯಲ್ಲ, ಈ ಪೂರ್ತಿ 2025,000 ಇಯರ್ದು ಪೂರ್ತಿ ಕರೆಂಟ್ ಅಫೇರ್ಸನ್ನು ಗ್ಯಾದರ್ ಮಾಡಿರುವಂಥ ಒಂದು ಪುಸ್ತಕ ಬರ್ತಾ ಇದೆ. ಈಗ ಕೆಲವೊಬ್ಬರು ಪ್ರತಿ ತಿಂಗಳು ಮ್ಯಾಗ್ಝಿನನ್ನು ಕಲೆಕ್ಟ್ ಮಾಡ್ಕೊಂಡು ಓದ್ತಿರ್ತಾರೆ, ಕೆಲವೊಬ್ಬರು ಪ್ರತಿದಿನ ನ್ಯೂಸ್ ಪೇಪರನ್ನು ನೋಡಿಕೊಂಡು ಕರೆಂಟ್ ಅಫೇರ್ಸನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಯಾವುದೇ ರೀತಿ ಸುಮ್ಮನೆ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಚಾನೆಲ್ಸು, ಹೀಗೆ ಬೇರೆ ಬೇರೆ ರೀತಿ ಒಂದು ಕರೆಂಟ್ ಅಫೇರ್ಸನ್ನು ಬೇರೆ ಬೇರೆ ರೀತಿಯ ದಾರಿಯಲ್ಲಿ ಕಂಡುಕೊಳ್ತಾ ಇರ್ತಾರೆ. ಆದರೆ ಇವೆಲ್ಲವನ್ನು ಒಂದೇ ಕಡೆ ನೋಟ್ ಮಾಡಿ ಇಟ್ಟಿರಲ್ಲ. ಯಾಕೆ ನೋಟ್ ಮಾಡಿರಲಿಕ್ಕಿಲ್ಲ ಅಂದರೆ, ಮೊಬೈಲ್ ಅಂದಮೇಲೆ ಎಲ್ಲರೂ ಒಂಥರ ರೀಲ್ಸ್ ಥರ ನೋಡ್ತಾ ಇರ್ತಾರೆ, ಪ್ರತಿಯೊಂದನ್ನು ಸ್ಕ್ರೋಲ್ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಏನಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ, ಈ ಮೊಬೈಲ್ ಅನ್ನೋದು ಆ ರೀತಿ ಈ ಪ್ರತಿಯೊಂದು ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಅಡಿಕ್ಷನ್ ಆಗಿದೆ. ಪ್ರತಿ 30 ಸೆಕೆಂಡಿಗೆ ಖುಷಿಯನ್ನು ಹುಡ್ತಾ ಇದೆ. ಅಂದರೆ ಒಂದು ರೀಲ್ಸ್ ನೋಡ್ತಾ ಇರ್ತಾರೆ ನೀವು, ಆ ರೀಲ್ಸ್ ನೋಡ್ತಿರ್ಬೇಕಾದ್ರೆ ಆ ರೀಲ್ಸಲ್ಲಿ ಜಸ್ಟ್ 30 ಸೆಕೆಂಡಲ್ಲಿ ಒಂದು ಸ್ಮೈಲು ಮುಗೀತು, ನೆಕ್ಸ್ಟ್ ಬೇರೆ ಫೀಲು. ಈ ರೀತಿ ಆಗೋದ್ರಿಂದ ನೀವೇನು ಮಾಡ್ತಾ ಇದ್ದೀರಾ, ಕರೆಂಟ್ ಅಫೇರ್ಸು ಅಥವಾ ಬೇರೆ ಏನೇನು ನೋಡ್ತಾ ಇದ್ರು ಜಸ್ಟ್ ಸೆಕೆಂಡಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಈ ಸ್ಕ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕರೆಂಟ್ ಅಫೇರ್ಸು ಆಗಿನ ಕ್ಷಣಕ್ಕೆ ಮಾತ್ರ ನೆನಪಿರುತ್ತೆ. ಅದನ್ನು ನೀವು ಯಾವುದೇ ರೀತಿ ಬುಕ್ಸಲ್ಲಿ ನೋಟ್ಸ್ ಮಾಡಿರಲ್ಲ. ಅದಕ್ಕೋಸ್ಕರ ನಿಮಗೆ ಹೆಲ್ಪ್ ಆಗಲಿ, ಈಗ ಪ್ರೆಸೆಂಟಲ್ಲಿ KE ಎಕ್ಸಾಮ್ FDA ಮತ್ತು ಗ್ರೂಪ್ C ಎಕ್ಸಾಮ್. ಈ ಗ್ರೂಪ್ C ಎಕ್ಸಾಮ್ ಪರ್ಪೋಸ್ ಆಗಿ ನೀವು ಕರೆಂಟ್ ಅಫೇರ್ಸ್ ಓದಬೇಕು. ಸಡನ್ಲಿ ನಿಮ್ಗೆ ಸಿಗಲ್ಲ, ಯಾಕಂದರೆ ನೀವು ನೋಟ್ ಮಾಡಿರಲ್ಲ. ನೀವು ಡೈಲಿ ನ್ಯೂಸ್ ಪೇಪರ್ ಓದಿರ್ತೀರ, ಅದರಲ್ಲಿ 30% ಅಷ್ಟೇ ನೆನಪಲ್ಲಿ ಇಟ್ಕೊಂಡಿರ್ತೀರ. ಮಂತ್ಲಿ ಮ್ಯಾಗ್ಝಿನ್ ತೊಗೊಂಡಿರ್ತೀರ, ಅದನ್ನ ಯಾವುದೋ ಮೂಲೆಯಲ್ಲಿ 2 ದಿನ ನೋಡಿ ಬಿಸಾಕಿರ್ತೀರ. ಆದರೆ ಪ್ರೆಸೆಂಟಿಗೆ ನಿಮಗೆ KE ಎಕ್ಸಾಮ್ಗೆ ಏನು ಬೇಕು, ಕರೆಂಟ್ ಅಫೇರ್ಸ್ ಬೇಕು. ಮಿನಿಮಮ್ ಏನಿಲ್ಲ ಅಂದ್ರೂ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ನೀವು ಕರೆಂಟ್ ಅಫೇರ್ಸಿಂದ 15 ಮಾರ್ಕ್ಸನ್ನು ಪಡ್ಕೊಳ್ಳೇಬೇಕು, ಎಕ್ಸೆಪ್ಟ್ ಮಾಡಲೇಬೇಕು. ಯಾಕಂತೇಳಿ ನೀವು ಕರೆಂಟ್ ಅಫೇರ್ಸಿಂದ 15 ಮಾರ್ಕ್ಸ್ ಪಡ್ಕೊಂಡ್ರೆ ಮಿಕ್ಕಿದ ಎಲ್ಲ ಸಬ್ಜೆಕ್ಟಲ್ಲಿ ನೀವು ಮಾರ್ಕ್ಸ್ ಪಡ್ಕೊತೀರ. ನೀವು ಕರೆಂಟ್ ಅಫೇರ್ಸೇ ಸರಿಯಾಗಿ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಎಕ್ಸಾಮನ್ನು ಎಲಿಜಿಬಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಕರೆಂಟ್ ಅಫೇರ್ಸು ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳ್ತಾರೆ. ನೀವು ಕಾಂಪಿಟೇಟಿವ್ ಓದೋಕೆ ಬಂದಿದ್ದೀರ ಅಂದಮೇಲೆ ಕರೆಂಟ್ ಅಫೇರ್ಸ್ ಓದಲೇಬೇಕು. ಹಾಗಾದರೆ ನಾನು ಇಷ್ಟೊತ್ತವರೆಗೂ ನಿಮಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಿದೆ, ಬಟ್ ಕರೆಂಟ್ ಅಫೇರ್ಸು ಏರ್ ಮ್ಯಾಗ್ಝಿನ್ ಬಗ್ಗೆನೂ ಹೇಳಿದೆ. ಜನವರಿ ಟು ಡಿಸೆಂಬರ್ವರೆಗೂ
ಒಂದು ಮ್ಯಾಗ್ಝಿನ್ ಇದೆ ಅಂತ ಹೇಳಿದೆ. ಬಟ್ ಯಾವುದು ಇರ್ಬೋದು? ಬನ್ನಿ, ನಿಮಗೆ ಕರೆಂಟ್ ಅಫೇರ್ಸ್ಗೆ ಅಂತಲೇ ಒಂದು ಮ್ಯಾಗ್ಝಿನ್ ಬರ್ತಾ ಇದೆ. ಅದು ಮಂತ್ ಅಲ್ಲ, ವೀಕ್ ಅಲ್ಲ, ಡೇ ಅಲ್ಲ, 1 ಇಯರ್ ಮ್ಯಾಗ್ಝಿನ್. ಯಾರು ಈ ಮ್ಯಾಗ್ಝಿನನ್ನು ಬರೆದಿರೋರು? ಯಾರ್ದು ಈ ಮ್ಯಾಗ್ಝಿನ್? ಅಷ್ಟೇ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಡೋಂಟ್ ವೆರಿ, ಹೇಳ್ತಾ ಇದ್ದೀನಿ. ಈ ಬೆಂಗಳೂರು ಸೈಡಲ್ಲಿ ಕೋಚಿಂಗ್ ಅಥವಾ ಸ್ಟಡಿ ಮಾಡೋಕ್ಕೆ ಲೈಬ್ರರಿಗೆ ಯಾರು ಬಂದಿದ್ದೀರಾ? ಲೈಬ್ರರಿ, ಕೋಚಿಂಗ್ ಸೆಂಟರ್ಗಳಿಗೆ ಅಥವಾ ಸೆಲ್ಫ್ ಸ್ಟಡಿಗೆ ಬೆಂಗಳೂರು ವಿಜಯನಗರ ಚಂದ್ರ ಲೇಔಟ್ಗೆ ಯಾರು ಬಂದಿದ್ದೀರಲ್ಲ, ನಿಮ್ಮೆಲ್ರಿಗೂ ಸರಿತಾ ಮೇಡಮ್ ಅವರು ಪರಿಚಯ ಇರ್ತಾರೆ. ಯಾಕಂದರೆ ಸರಿತಾ ಮೇಡಮ್ ಅವರು ಹೆಸರಾಂತ ದಿ ಫೇಮಸ್ ಇನ್ಸ್ಟಿಟ್ಯೂಟಲ್ಲಿ ಕರೆಂಟ್ ಅಫೇರ್ಸ್ಗೆ ಅಂತಲೇ ಸ್ಪೆಷಲ್ ಆಗಿ ಕ್ಲಾಸ್ ಮಾಡ್ತಾರೆ. ಇವ್ರನ್ನ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಕೂಡ ಫಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸಿಗೆ ಇವರನ್ನೇ ರೆಕಮೆಂಡ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಇವರ ಒಂದು ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಮಾಡೋ ಒಂದು ಥಾಟ್ ಇದೆಯಲ್ಲ, ಸೂಪರ್. ಏನಕ್ಕೆ ಅವರ ಒಂದು ಕರೆಂಟ್ ಅಫೇರ್ಸ್ಗೆ ಅಷ್ಟು ಫೇಮಸ್ ಅಂದರೆ, ಇವರು ಏನು ಅನಾಲಿಸಿಸ್ ಮಾಡಿ ಕ್ಲಾಸಲ್ಲಿ ಟೀಚ್ ಮಾಡ್ತಾರಲ್ಲ, ಇವರು ಟೀಚ್ ಮಾಡಿದಂಥ 90% ಎಕ್ಸಾಮಲ್ಲಿ ಸ್ಟೂಡೆಂಟ್ಸಿಗೆ ಯೂಸ್ ಆಗಿರೋದು ರಿಸಲ್ಟು ನಾವು ನೋಡಿದ್ದೀವಿ. ಎಷ್ಟು? 90% ಇವರು ಟೀಚ್ ಮಾಡಿರುವಂಥ ಒಂದು ಕರೆಂಟ್ ಅಫೇರ್ಸ್ಗಳು ಎಕ್ಸಾಮಲ್ಲಿ ಬಂದಿರೋದು ನಾವು ನೋಡಿದ್ವಿ. ಇವರ ಒಂದು ಕರೆಂಟ್ ಅಫೇರ್ಸ್ ಹೆಸರೇನು ಅಂತ ಬಂದಾಗ ಸರಿತಾ ಕರೆಂಟ್ ಅಫೇರ್ಸ್ ಅಂತೇಳಿ ಹೇರ್ ಬುಕ್ ಬರ್ತಾ ಇದೆ. ಯಾವ ಬುಕ್ಕು? ಹೇರ್ ಬುಕ್. ಈ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನಿದೆ? ಈ ಬುಕ್ಕಲ್ಲಿ ಏನೇನು ಇರ್ಬೋದು ಅಂದ್ಕೊಂಡಿರಾ? ಈ ಬುಕ್ಕಲ್ಲಿ ಅಂತಾರಾಷ್ಟ್ರೀಯ ಎಲ್ಲ ರೀತಿಯ ಸುದ್ದಿಗಳಿದಾವೆ. ಇವನ್ ನಾವು ತಗೊಂಡ್ರೆ G20 ಸಮಿಟ್ ಬಗ್ಗೆ ನೋಡ್ತೀವ, G20 ಇಂಟರ್ನ್ಯಾಷನಲ್ ಸಮಿಟ್ ತಾನೆ, ಇಂಟರ್ನ್ಯಾಷನಲ್ ಇಶ್ಯೂ ತಾನೆ. ಆಮೇಲೆ ಉಕ್ರೇನ್ ರಷ್ಯಾ ವಾರ್ ನೋಡ್ತೀವಿ. ಅದಾದ ನಂತರ ಇಸ್ರೇಲ್ ಮತ್ತು ಗಾಜಾ ವಾರ್ ನೋಡ್ತೀವಿ. 2025 ತುಂಬ ಸದ್ ಮಾಡಿರುವಂಥ ಒಂದು ಯುದ್ಧಗಳು ಮುಂದುವರಿತಾ ಬಂದಿದೆ, ಉಕ್ರೇನ್ ಮತ್ತು ರಷ್ಯಾ ಯುದ್ಧಗಳು. ಹೀಗೆ ಹಲವಾರು ರೀತಿಯ ಇಶ್ಯೂಸ್ಗಳಿದ್ದಾವೆ. ಆಮೇಲೆ ಚೀನಾ ಮತ್ತು ಇಂಡಿಯಾ ಒಂದು ಒಪ್ಪಂದ ಮಾಡಿಕೊಂಡಿವೆ, ಮೀಟಿಂಗ್ ಮಾಡಿದ್ದಾವೆ. ನೆಕ್ಸ್ಟು ಇಂಡಿಯಾಕ್ಕೆ ರಷ್ಯಾದ ಪ್ರೈಮ್ ಮಿನಿಸ್ಟರ್ ಅಥವಾ ರಷ್ಯಾದ ಪ್ರೆಸಿಡೆಂಟ್ ಆದಂಥ ಪುಟಿನ್ ಬಂದು ಹೋಗಿದ್ದಾರೆ. ಹೀಗೆ ಅವ್ರು ಬಂದು ಏನಕ್ಕೆ ಹೋದ್ರು, ಏನೇನು ಒಪ್ಪಂದ ಮಾಡಿದ್ರು, ಪ್ರತಿಯೊಂದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸನ್ನು ಸರಿತಾ ಮೇಡಮ್ ಅವರು ಕವರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಅಂತ ಬಂದಾಗ ನಮ್ಮ ದೇಶದಲ್ಲಿ ನಡೆಯುವಂಥ ಪ್ರತಿ ತಿಂಗಳು ಕರೆಂಟ್ ಅಫೇರ್ಸನ್ನು ಸರಿತಾ ಮೇಡಮ್ ಅವರು ಕವರ್ ಮಾಡಿದ್ದಾರೆ. ಇದರಿಂದ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ ರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಮಿನಿಮಮ್ ಏನಿಲ್ಲ ಅಂದ್ರೆ 5 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್. ರಾಷ್ಟ್ರೀಯ ಅಂತ ಬಂದಾಗ 5 ಮಾರ್ಕ್ಸ್ 2 ಮಾರ್ಕ್ಸ್ ಫಿಕ್ಸ್. ಅದಾದ ನಂತರ ರಾಜ್ಯ ಕರೆಂಟ್ ಅಫೇರ್ಸ್ ಅಂತ ನಿಮ್ಗೆ ಗೊತ್ತಿದ್ದೇ ಇರುತ್ತೆ, ನೀವು ಡೈಲಿ ನ್ಯೂಸ್ ನೋಡ್ತೀರ ಅಂತ ಗೊತ್ತು. ಪ್ರಜಾವಾಣಿನೋ, ದ ಡೆಕ್ಕನ್ ಹೆರಾಲ್ಡೋ, ನೆಕ್ಸ್ಟು ದ ಹಿಂದೂನೋ, ಹೀಗೆ ವಿವಿಧ ಡೈಲಿ ನ್ಯೂಸ್ ಪೇಪರ್ ಏನು ನೋಡ್ತಿದ್ದಾರಲ್ಲ, ಅದರ ಜೊತೆಗೆ ನೀವು ಏನು ನೋಟ್ ಮಾಡದೇ ಇರೋ ಕಾರಣಕ್ಕೆ ಅವೆಲ್ಲ ನ್ಯೂಸ್ ಪೇಪರಲ್ಲಿ ನೋಡಿರೋದನ್ನು ಸರಿತಾ ಮೇಡಮ್ ಅವರು ನೋಟ್ ಮಾಡಿದ್ದಾರೆ. ಯಾಕಂತ ಕೇಳಿ, ಪ್ರತಿಯೊಬ್ಬ ಕಾಂಪಿಟೇಟಿವ್ ಓದ್ತಿರುವಂಥ ವಿದ್ಯಾರ್ಥಿಯು ಅವರು ವರ್ಷ ಪೂರ್ತಿ ಓದಿ ಕಡೆ ಮನೆಗೆ ಶೂನ್ಯದಿಂದ ಹೋಗಬಾರ್ದು. ಯಾವುದಾದ್ರೂ ಒಂದು ಜಾಬ್ ಪಡ್ಕೊಂಡೇ ಹೋಗಬೇಕು ನನ್ನ ವಿದ್ಯಾರ್ಥಿಗಳು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನು ಮಾಡಿದರೆ, ನೀವು ಮಾಡಿದಿರುವಂಥ ನೋಟ್ಸನ್ನು ಅವರು ಮಾಡಿ ಮಾರ್ಕೆಟಿಗೆ ಈ ಒಂದು ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸನ್ನು ತರ್ತಾ ಇದ್ದಾರೆ. 2025 ಸಾಲಿನೊಳಗೆ ಜನವರಿಯಿಂದ ಡಿಸೆಂಬರ್ವರೆಗೂ ಏನು ಕರೆಂಟ್ ಅಫೇರ್ಸ್ ಇದೆಯಲ್ಲ, ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಎಕ್ಸಾಮ್ಗೆ ಎಷ್ಟು ಬೇಕಷ್ಟು, ರೈಟಾ?
ಹಾಗಾದರೆ ಈ ಕರೆಂಟ್ ಅಫೇರ್ಸ್ ಯಾವ್ದು ಬೇಕು ನಿಮ್ಗೆಲ್ಲರಿಗೂ ಗೊತ್ತು, ನಾ ಹೇಳೋ ಅವಶ್ಯಕತೆ ಅಷ್ಟೊಂದೇನಿಲ್ಲ, ಆದರೂ ಹೇಳ್ತೀನಿ. ಕೆಲವರು ಹೊಸಬ್ರು ಇರ್ತಾರೆ. KPS ಅಲ್ಲಿ ನಡೆಯುವಂಥ ಯಾವುದೇ ಎಕ್ಸಾಮ್ ಇರಲಿ, ಗ್ರೂಪ್ ಸಿ, FDA, SDA, ಇವನ್ KS, ಯಾವುದೇ ಎಕ್ಸಾಮ್ ಇರಲಿ ಆ ಎಕ್ಸಾಮ್ಗೆ ಈ ಬುಕ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ KE, ಇವಾಗ ಪ್ರೆಸೆಂಟ್ KE ಗ್ರೂಪ್ ಸಿ ಕರೆದಿದ್ದಾರಲ್ಲ, ಇವಾಗ ಇನ್ನು 2 ಡೇಸಲ್ಲಿ HKದಲ್ಲಿ ಎಕ್ಸಾಮ್ ಇದೆ. HK ಒಂದು ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇದೆ 2 ಡೇಸಲ್ಲಿ. ಇವಾಗ ಓನ್ಲಿ 2 ಡೇಸ್, ಆದರೆ ಅವ್ರಿಗೆ ಅಷ್ಟೊಂದು ನ್ಯೂಸ್ ಇಲ್ಲ. ಬಟ್ ಜನವರಿಯಲ್ಲಿ ಏನಿದೆಯಲ್ಲ, ನಾನ್ HKದವ್ರಿಗೆ ಅಥವಾ ಕಲ್ಯಾಣ ಕರ್ನಾಟಕ, ನಾನ್ HKದವ್ರಿಗೆ ಏನು ತರ್ತಾರೆ, ನಾನ್ ಕಲ್ಯಾಣ ಕರ್ನಾಟಕ ಅಂತೇಳಿ NKK ಅಂತ ಕರೀತಾರೆ. ನಾನು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಏನಿದೆಯಲ್ಲ ಅವ್ರಿಗೆ ಈ ಪುಸ್ತಕ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಈ ಏರ್ ಮ್ಯಾಗ್ಝಿನ್ ಬುಕ್ಕು ಅವ್ರಿಗೆ ಸಿಕ್ಕರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಮುಂದೆ KE ಎಕ್ಸಾಮ್ ಬರ್ತಾ ಇದೆಯಲ್ಲ, ಆ ಎಕ್ಸಾಮ್ಗೆ ಭಾಳ ಅಂದರೆ ಭಾಳ ಉಪಯುಕ್ತವಾದಂಥ ಒಂದು ಪುಸ್ತಕವಾಗಿದೆ. ಈ ಒಂದು ಏರ್ ಕರೆಂಟ್ ಅಫೇರ್ಸ್ ಬುಕ್ಕನ್ನು ಯಾವಾಗ ಬರುತ್ತೆ ಅಂತೇಳಿ ನಾವು ಶೀಘ್ರದಲ್ಲೇ ನಿಮ್ಗೆ ತಿಳಿಸ್ತಿದ್ವಿ. ಶೀಘ್ರದಲ್ಲೇ ಬರುತ್ತೆ ಅಂತ ನಾವು ಇನ್ಫಾರ್ಮೇಶನ್ ಬಂದಿದೆ. ಶೀಘ್ರದಲ್ಲೇ ಬರುತ್ತೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅಂದರೆ ಮೇ ಬಿ ಜನವರಿ ತಿಂಗಳಲ್ಲಿ ಈ ಬುಕ್ಕು ಆರಂಭವಾಗ್ಬೋದು, ಬಿಡುಗಡೆ ಆಗ್ಬೋದು. ಈ ಒಂದು ಏರ್ ಬುಕ್ಕನ್ನು ನೀವು ಎಷ್ಟು ಯೂಸಸ್ ಪಡ್ಕೊತೀರಂದರೆ ನೆಕ್ಸ್ಟ್ ಇಯರು ಇನ್ನೊಂದು ಎಡಿಷನ್ ಬೇಕು, ಅಥವಾ ಪ್ರಿಂಟ್ ಆಗಿ ಖಾಲಿನೂ ಆಗ್ಬೋದು ಅಂಥ ಒಂದು ಪುಸ್ತಕ ಇದೆ. ದಯವಿಟ್ಟು ಯಾರು ಜನವರಿಯಿಂದ ಡಿಸೆಂಬರ್ವರೆಗೂ ಮ್ಯಾಗ್ಝಿನನ್ನು ಕಲೆಕ್ಟ್ ಮಾಡಿಲ್ವೋ, ನ್ಯೂಸ್ ಪೇಪರನ್ನು ನೋಟ್ ಮಾಡಿಲ್ವೋ, ಅವರು ಈ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನ ಪಡ್ಕೋಬೋದು. ಇದನ್ನು ನಾವು ಏರ್ ಬುಕ್ ಅಂತಲೂ ಕರಿಬೋದು, ಏರ್ ನ್ಯೂಸ್ ಬುಕ್ ಅಂತಲೂ ಕರಿಬೋದು. ಓಕೆನಾ? ಈ ಒಂದು ಪುಸ್ತಕದ ಬಗ್ಗೆ ಯಾರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಈ ಪುಸ್ತಕನ ಬಂದಾಗ ನಾವು ಎಲ್ಲಿ ಪಡೆದುಕೊಳ್ಬೇಕು ಅಂತೇಳಿ ಅದರ ಬಗ್ಗೆ ಮಾಹಿತಿ ಬೇಕಂದಾಗ ನಾವು ಒಂದು ನಂಬರ್ ಕೊಡ್ತೀನಿ. ನಿಮಗೆ ಈ ನಂಬರ್ ಏನು ಕೊಡ್ತೀನಲ್ಲ, ಈ ನಂಬರಿಂದ ನಿಮಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಸಿಗುತ್ತಾ. ಬರೀ ಅದು ಒಂದೇ ಕಲ್ಲ, ಈ ನಂಬರ್ ಎಷ್ಟು ಯೂಸ್ ಐತಿ ಅಂತ ಬಂದಾಗ ಫಸ್ಟ್ ನಂಬರ್ ಬರ್ಕೋರಿ. ಇದರ ಯೂಸಸ್ ಬಗ್ಗೆ ಹೇಳ್ತೀನಿ. ಈ ನಂಬರ್ ಬಗ್ಗೆ 9620131843. ಈ ನಂಬರ್ ನಿಮ್ಗೆ ಎಷ್ಟು ಯೂಸ್ ಇದೆ ಅಂದರೆ, ಬೆಂಗಳೂರಿಗೆ ಯಾರು ಹೊಸದಾಗಿ ಓದಕ್ಕೆ ಬರ್ತಾ ಇದ್ದೀರಾ, ನನಗೇನೂ ಗೊತ್ತಿಲ್ಲ ಸರ್, ಬೆಂಗಳೂರಿಗೆ ನಾನು ಓದಕ್ಕೆ ಬರ್ತಾ ಇದ್ದೀನಿ, ನಾನು ಒಂದು KS UPSCನೋ ನೆಕ್ಸ್ಟ್ ಪೊಲೀಸೋ PSI
ನೀವು ಯಾವುದೇ ಜಾಬನ್ನು ನೀವು ನಿಮ್ಮ ಒಂದು ತಲೆ ಫಸ್ಟ್ ಗುರಿಯನ್ನು ಇಟ್ಕೊಂಡು ಏನು ಬೆಂಗಳೂರಿಗೆ ಓದಕ್ಕೆ ಬರ್ತಿದ್ದೀರಲ್ಲ ಅವರಿಗೆ ಈ ನಂಬರ್ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ನಿಮಗೆ ರೂಮ್, ಕೋಚಿಂಗ್ ಸೆಂಟರ್, ರೂಮ್, ಕೋಚಿಂಗ್ ಸೆಂಟರ್, ನೆಕ್ಸ್ಟು ಲೈಬ್ರರಿ, PG, ರೂಮ್. ನಿಮ್ಗೆ ರೂಮ್ ಸಿಗ್ತಾ ಇಲ್ವಾ, ಎಲ್ಲಿ ರೂಮ್ ಮಾಡ್ಬೇಕಂತ ಗೊತ್ತಾಗುತ್ತಾ ಇಲ್ವಾ, ಅದ್ರ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಈ ನಂಬರೇ ಕೊಡುತ್ತೆ. ನೆಕ್ಸ್ಟು ಕೋಚಿಂಗ್ ಸೆಂಟರ್ ಎಲ್ಲಿ ಮಾಡಬೇಕಂತ ಗೊತ್ತಾಗಲ್ವಾ, ಅದರ ಬಗ್ಗೆನೂ ಇದೇ ನಂಬರೇ ಇನ್ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟು ಲೈಬ್ರರಿ ಎಲ್ಲಿ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ, ಅದ್ರ ಬಗ್ಗೆನೂ ಇದೇ ನಂಬರೇ ಇನ್ಫಾರ್ಮೇಷನ್ ಕೊಡುತ್ತೆ. ಇನ್ನು ಫೀಸಿ, ಸರ್ ನಾವು ಲೇಡೀಸ್ ಇದ್ದೀವಿ, ನಾವು ಫೀಸಿ ಮಾಡಬೇಕು, ಡೋಂಟ್ ವರಿ, ಈ ಲೇಡೀಸ್ ಆರ್ ಬಾಯ್ಸ್ ಅವ್ರಿಗೂ ಕೂಡ ಇದೇ ನಂಬರೇ ಇನ್ಫಾರ್ಮೇಷನ್ ಕೊಡುತ್ತೆ. PG, ರೂಮು, ಕೋಚಿಂಗ್ ಸೆಂಟರ್, ಲೈಬ್ರರಿ ಇವೆಲ್ಲದರ ಬಗ್ಗೆನೂ ಮಾಹಿತಿ. ಇಷ್ಟೇ ಅಲ್ಲದೆ ನೀವು ಟೆಸ್ಟ್ ಸಿರೀಸ್ ಯಾವುದಾದ್ರೂ ಹುದ್ದೆ ಪ್ರೆಸೆಂಟಾಗಿ ಪಶು ವೈದ್ಯಾಧಿಕಾರಿ ಅಂತ ಕರೆದಿದ್ದಾರೆ. ಯಾವುದು? ಪಶು ವೈದ್ಯಾಧಿಕಾರಿ. ಕರೆಕ್ಟಾ? ಪಶು ವೈದ್ಯಾಧಿಕಾರಿ ಅಂತ ಕರೆದಿದ್ದಾರೆ. ಇದಕ್ಕೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಪ್ರಿಪೇರ್ ಆಗೋದ್ರ ಜೊತೆಗೆ ನೀವು ಟೆಸ್ಟ್ ಸಿರೀಸನ್ನು ಅಟೆಂಡ್ ಮಾಡೋದು ಭಾಳ ಉತ್ತಮ. ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಟೆಸ್ಟ್ ಸಿರೀಸಿಂದ ನೀವು ಎಷ್ಟು ಓದಿದ್ದೀರಾ, ನಿಮ್ಮ ಓದು ಇನ್ನೂ ಎಷ್ಟು ಬಾಕಿ ಉಳಿದಿದೆ. ಇವನ್ 90% ನೀವು ಓದಿದ್ದೀರಿ ಅಂತ ಅಂದ್ಕೊಡ್ರಿ, ಬಟ್ ಆ 90% ನೀವು ಓದಿದ್ರೆ ಚೆಕಿಂಗ್ ಮಾಡ್ಕೊಳ್ಳೋದು ಟೆಸ್ಟ್ ಸಿರೀಸ್ನ ಅಟೆಂಡ್ ಮಾಡಿ. ಹೆಂಗೆ? ಟೆಸ್ಟ್ ಸಿರೀಸನ್ನು ಅಟೆಂಡ್ ಮಾಡೋದ್ರಿಂದ ನೀವು 90% ಓದಿದ್ದೀರಾ ಅಥವಾ 50% ಓದಿದ್ದೀರಾ, ಇನ್ನೂ ಎಷ್ಟು ಓದಬೇಕು, ಇನ್ನೂ ಎಷ್ಟು ಓದಬೇಕು, ಇವೆಲ್ಲವನ್ನ ನೀವು ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೋಬೇಕಂತಂದರೆ ಟೆಸ್ಟ್ ಸಿರೀಸನ್ನು ಅಟೆಂಡ್ ಮಾಡಿ. ದಯವಿಟ್ಟು ನಾನು ಅಲ್ಲಿ ಇಲ್ಲಿ ಅಂತ ಎಲ್ಲಿ ಅಂತಲೂ ಒಂದೇ ಕಡೆನೇ ಸಜೆಷನ್ ಮಾಡಲ್ಲ. ನಿಮಗೆ ಯಾರಾದರೂ ಇಲ್ಲಿ ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡಿ ಅಂತ ಹೇಳಿದಾಗ ಅಟೆಂಡ್ ಮಾಡಿ. ಅದು ಚೆನ್ನಾಗಿದ್ದರೆ ಮಾತ್ರ ಅಟೆಂಡ್ ಮಾಡಿ. ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಟೆಸ್ಟ್ ಸಿರೀಸು ಎಲ್ಲಿ ನಿಮಗೆ ಗೊತ್ತಾಗಲಿಲ್ವಾ, ಚೆನ್ನಾಗಿರೋದು ಗೊತ್ತಾಗಲಿಲ್ವಾ, ನಾನು ಅವಾಗಲೇ ಹೇಳಿದ್ನಲ್ಲ ಅದೇ ನಂಬರ್ಗೆ, ಯಾವುದು 9620131843. ಒನ್ 9620131843 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಇವನ್ ಟೆಸ್ಟ್ ಸಿರೀಸ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀವಿ. ರೈಟಾ? ಟೆಸ್ಟ್ ಸಿರೀಸು ಭಾಳ ಇಂಪಾರ್ಟೆಂಟು. ಪರೀಕ್ಷೆಗೆ ಮುಂಚೆ ಒಂದು ಅಭ್ಯಾಸ ಮಾಡಿದಾಗೆ ಟೆಸ್ಟ್ ಸಿರೀಸ್ ತೊಗೊಂಡ್ರೆ, ಓಕೆನಾ? ನಿಮ್ಮ ಎಕ್ಸಾಮ್ ಕೋಚ್ಮೇಟ್ ನಿಮಗೆ ಪ್ರತಿದಿನವೂ ಪ್ರತಿಯೊಂದು ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ನಮ್ಮ ಒಂದು ಇನ್ಫಾರ್ಮೇಷನ್ ಉಪಯುಕ್ತವಾಗಿದ್ದರೆ ನೀವು ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಿತರರಿಗೆ ಹೆಲ್ಪ್ ಆಗುತ್ತೆ. ಈ ನಂಬರನ್ನು ಸಹಿತ ನೀವು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.